ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಸೆಮಣೆಯ ಹಣೆಬರಹ ಭಾಗ 13. ಕಾರು ಸರಿಯಾಗಿ ಮನೆಯ ಬಾಗಿಲಿಗೆ ಬಂದು ನಿಂತಿತು. ಸಮಯ ಆಗ ರಾತ್ರಿ 9. ಆದಿತ್ಯ ಆತಂಕದಿಂದ ಗಡಿಯಾರವನ್ನು ನೋಡಿದನು. ಸರ್ವನ ಅಡುಗೆಯ ಪಟ್ಟಿ. ಅದು ಸಮುದ್ರದಿಂದ ಹಿಡಿದ ತಾಜಾ ಮೀನು ಬೇಕೆಂಬ ಅವನ ಷರತ್ತುಗಳು ಈ 2 ಗಂಟೆಗಳ ಪ್ರಯಾಣವನ್ನು ಯುದ್ಧ ಭೂಮಿಯ ಮನಸ್ಥಿತಿಗೆ ತಂದಿತು. ಆದಿ ಮತ್ತು ಅರ್ಜುನ್ ಬ್ಯಾಗ್ಗಳನ್ನು ತೆಗೆದುಕೊಂಡು ವೇಗವಾಗಿ ಒಳಗೆ ಬರಲು ಹಾಲಿನಲ್ಲಿ ಆತಂಕದಿಂದ ಕುಳಿತಿದ್ದ ಅನ್ನಪೂರ್ಣಿ ಅವರನ್ನು ನೋಡಿದ ತಕ್ಷಣ ಓಡಿ ಬಂದರು. ಬಂದ್ರಾ? ಗಂಟೆ 9 ಆದಿ 9 ಗಂಟೆಗೆ ಡಿನ್ನರ್ ರೆಡಿಯಾಗಿರಬೇಕು ಅಂತ ನಿನ್ನ ಅಣ್ಣ ಹೇಳಿದ್ದಾನೆ ಎಂದು ಅನ್ನಪೂರ್ಣಿ ಕಳವಳದಿಂದ ಹೇಳಿದರು. ಸರ್ವನ ಸಮಯ ಹತ್ತಿರವಾಗುತ್ತಿದ್ದಂತೆ ಆದಿ ಮತ್ತು ಅರ್ಜುನ್ಗೆ ಒಂದು ರೀತಿಯ ನಡುಕ ಉಂಟಾಗಿತ್ತು. ಆ ಸಮಯದಲ್ಲಿ ಮಹಡಿಯ ಮೆಟ್ಟಿಲುಗಳಿಂದ ಅದಿತಿ ಇಳಿದು ಬಂದಳು. ಹೌದು ಅಣ್ಣ, ಹೌದು ಅಣ್ಣ, ಹೇಳಿದ ಐಟಂ ಎಲ್ಲವನ್ನೂ ಮಾಡಿ ಮುಗಿಸಲು 2 ಗಂಟೆಗೂ ಹೆಚ್ಚು ಸಮಯ ಬೇಕಾಗುತ್ತದೆ. ಅಪ್ಪ, 12 ಗಂಟೆಗೆ ತಾನೆ ಅಣ್ಣನಿಗೆ ಇವತ್ತು ಡಿನ್ನರ್ ರೆಡಿ ಆಗುವುದು ಅನ್ನಿಸುತ್ತೆ ಎಂದು ಅದಿತಿ ಲಘುವಾಗಿ ಭೂಮಿಯನ್ನು ನೋಡಿದವಳು. ಮತ್ತೆ ದೊಡ್ಡಣ್ಣ ಟೆನ್ಷನ್ ಆದ್ರೆ ಅಡುಗೆ ಹುಡುಗಿಯ ಗತಿ ಏನಾಗುತ್ತದೋ ಗೊತ್ತಿಲ್ಲ ಎಂದು ಅವಳು ಬೇಕೆಂದೇ ಭೂಮಿಯನ್ನು ಹೆದರಿಸುವಂತೆ ಮಾತನಾಡಿದಳು. ಇದು ಭೂಮಿಯ ಕಿವಿಗೆ ಬಿದ್ದು ಅವಳ ಹೃದಯವನ್ನು ಕದಡಿತು. ಅವಳ ಮುಖ ಬಿಳುಚಿಕೊಂಡಿತು. ಕಣ್ಣುಗಳಲ್ಲಿ ಮತ್ತೆ ನೀರು ತುಂಬಿಕೊಂಡಿತು. ಅರ್ಜುನ್ ಕೈಯಲ್ಲಿದ್ದ 2 ದಿನಸಿ ವಸ್ತುಗಳು ಮತ್ತು ಮಾಂಸವಿದ್ದ ಬ್ಯಾಗ್ಗಳನ್ನು ಅವಳು ಈಸ್ಕೊಂಡಳು. ನಾನು ಬೇಗ ಅಡುಗೆ ಮಾಡಿಬಿಡ್ತೇನೆ. 2 ಗಂಟೆ ಬೇಡ, 1 ಗಂಟೆಯಲ್ಲಿ ಅಡುಗೆ ಮಾಡುತ್ತೇನೆ ಎಂದು ಹೇಳಿಕೊಂಡು ಆ 2 ಬ್ಯಾಗ್ಗಳನ್ನು ಎತ್ತಿಕೊಂಡು ಓಡಿದಳು. ಅವಳು ಎಡವುತ್ತಿರುವುದನ್ನು ನೋಡಿದ ಅರ್ಜುನ್ ವೇಗವಾಗಿ ಓಡಿ ಹೋಗಿ ಅವಳ ಕೈಲಿದ್ದ ಬ್ಯಾಗನ್ನು ಈಸ್ಕೊಂಡು ನಿಧಾನವಾಗಿ ಹೋಗಿ ಎಲ್ಲಾದರೂ ತಡವಿ ಬಿದ್ದು ಬಿಡಬೇಡಿ ಎಂದು ಹೇಳುತ್ತಲೇ ಅಡುಗೆ ಮನೆಗೆ ಹೋಗಿ ಅದನ್ನು ಇಟ್ಟು ಹಾಲಿಗೆ ಬಂದನು. ಆದಿತ್ಯ ತೀವ್ರ ಯೋಚನೆಯಲ್ಲಿದ್ದನು. ಆಗ ಅರ್ಜುನ್ ಸರ್ವಾಗೆ ಕಾಲ್ ಮಾಡಿದನು. ಸರ್ವ ಫೋನ್ ಅಟೆಂಡ್ ಮಾಡಿದನು. ಹೇಳು ಅರ್ಜುನ್, ಡಿನ್ನರ್ ರೆಡಿಯಾ ಎಂದನು. ಅಣ್ಣ, ಈಗ ತಾನೇ ತಗೊಂಡ್ ಬಂದ್ವಿ, ಪ್ಲೀಸ್ ಅಣ್ಣ, 2 ಗಂಟೆ ಪರ್ಮಿಷನ್ ಬೇಕು ಎಂದು ಬೇಡಿಕೊಳ್ಳುವ ರೀತಿಯಲ್ಲಿ ಕೇಳಿದನು. ಅಷ್ಟೊಂದು ಹೊತ್ತು ನನಗೆ ಹಸಿವು ತಡೆಯೋಕೆ ಆಗಲ್ಲ. ಸರಿಯಾಗಿ 10 ಗಂಟೆಗೆ ಕೆಳಗೆ ಬರುತ್ತೇನೆ. ಡೈನಿಂಗ್ ಟೇಬಲ್ನಲ್ಲಿ ಡಿನ್ನರ್ ರೆಡಿಯಾಗಿರ್ಬೇಕು ಎಂದು ಹೇಳಿ ಉತ್ತರದ ನಿರೀಕ್ಷೆ ಮಾಡದೆ ಫೋನ್ ಇಟ್ಟನು ಸರ್ವ. ಏನ್ ಅರ್ಜುನ್ ಎಂದು ಆದಿ ಕೇಳಲು, 1 ಗಂಟೆ ಮಾತ್ರ ಪರ್ಮಿಷನ್, 10 ಗಂಟೆಗೆ ಡಿನ್ನರ್ ರೆಡಿ ಇರಬೇಕು ಅಂತ ಹೇಳಿದ್ರು ಎಂದು ಅರ್ಜುನ್ ಹೇಳಿದನು. ಅಯ್ಯೋ, ಹೇಗೆ ಅಷ್ಟರೊಳಗೆ ನೀವು ಬೇಗ ಬಂದಿದ್ದರೆ ಇಷ್ಟೊತ್ತಿಗೆ ಅಡುಗೆ ಕೆಲಸ ಮುಗಿದಿರುತ್ತಿತ್ತು. ಮಾರ್ಕೆಟ್ಗೆ ಹೋಗಿ ಬರುವುದು ಇಷ್ಟು ಲೇಟ್ ಮಾಡಿಬಿಟ್ಟಿರಿ ಎಂದು ಅನ್ನಪೂರ್ಣಿ ಹೇಳಿದರು. ಅಮ್ಮ, ಅಣ್ಣ ಹೇಳಿದ್ದೆಲ್ಲ ಫ್ರೆಶ್ ಆಗಿ ಬೇಕು ಅಂತ. ನಾವು ಪೇಟೆ ಮತ್ತು ಸಮುದ್ರ ತೀರ ಸುತ್ತಿ ತರಲಿಕ್ಕೆ 2 ಗಂಟೆ ಆಯ್ತು. ಈಗ ಇಷ್ಟು ಐಟಮ್ ಅನ್ನು 10 ಗಂಟೆಯೊಳಗೆ ಅಡುಗೆ ಮಾಡಬೇಕಾ? ಮುಂಚೆಯೇ ಹೇಳಿದ್ದರೆ ನಾವು ಹೋಟೆಲ್ನಿಂದ ತರುತ್ತಿದ್ದೆವು ಎಂದು ಆದಿ ಹೇಳಿದನು. ಅವನ ಹಠ ನಿನಗೆ ಗೊತ್ತಿಲ್ವಾ? ಅವನು ಒಂದು ಅಂದುಕೊಂಡರೆ ಅದು ನಡೆದೇಕೆ ತೀರಬೇಕು. ಸರಿ, ನೀವು ರೂಮಿಗೆ ಹೋಗಿ, ನಾನು ಹೋಗಿ ಭೂಮಿಗೆ ಸಹಾಯ ಮಾಡುತ್ತೇನೆ ಎಂದು ಅನ್ನಪೂರ್ಣಿ ಹೊರಡಲು, ಅಮ್ಮ, ನನಗೆ ಇದೆಲ್ಲ ನೋಡಿದರೆ ಅಣ್ಣ ತಿನ್ನಬೇಕು ಅಂತ ಇಷ್ಟೆಲ್ಲ ಮಾಡಲು ಹೇಳಿದ ಹಾಗೆ ಕಾಣುತ್ತಿಲ್ಲ. ಭೂಮಿಗೆ ಹೆವಿ ಪನಿಷ್ಮೆಂಟ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾನೆ. ಅವಳಿಗೆ ಮಾತ್ರ ಅಲ್ಲ, ನಮಗೂ ಸೇರಿಸಿ ಅನ್ನಿಸುತ್ತೆ ಎಂದು ಸರ್ವನ ಮನಸ್ಸನ್ನು ಓದಿದಂತೆ ಆದಿತ್ಯ ಹೇಳಿದನು. ಏನೋ ಹೇಳ್ತಾ ಇದೀಯಾ ಎಂದು ಅನ್ನಪೂರ್ಣಿ ಪಾಪದಂತೆ ಕೇಳಿದರು. ಅಣ್ಣನಿಗೆ ಎಲ್ಲಾ ವಿಷಯವೂ ಗೊತ್ತು. ಈ ಟ್ರಾಫಿಕ್ನಲ್ಲಿ ಕಾರಿನಲ್ಲಿ ಹೋದರೂ ಇದೆಲ್ಲ ಹೋಗಿ ತರುವಷ್ಟರಲ್ಲಿ 3 ಗಂಟೆಗಳಿಗಿಂತ ಹೆಚ್ಚಾಗುತ್ತದೆ. ನಾವು ಅವಸರವಾಗಿ ಬಂದಿದ್ದರಿಂದ ಇಷ್ಟು ಬೇಗ ಬಂದಿದ್ದೇವೆ. ಯಾಕಾಗಿ ಈ ರೀತಿ ಒಂದು ರೂಲ್ಸ್ ಹಾಕಿದನು? ಅದೇ ನನಗೆ ಡೌಟ್ ಇದೆ. ಇಲ್ಲಿ ನೋಡಿ, ಇರುವುದು ಒಂದು ಗ್ಯಾಸ್ ಸ್ಟವ್ ಮಾತ್ರ. ಅದರಲ್ಲಿ ಹೇಗೆ ಇಷ್ಟು ಐಟಂ ಅಡುಗೆ ಮಾಡಿ ಮುಗಿಸುತ್ತಾಳೆ ಎಂದು ಕಳವಳದಿಂದ ಆದಿತ್ಯ ಕೇಳಿದನು. ಹೌದೋ, ನನಗೂ ಅದೇ ಚಿಂತೆ ಎಂದು ಅರ್ಜುನ್ ಹೇಳಿದನು. ಸರಿ, ಬನ್ನಿ ಕಿಚನ್ಗೆ ಹೋಗೋಣ ಎಂದು ಆದಿ ಹೇಳಲು ಅದಿತಿ ಸೇರಿ ಅನ್ನಪೂರ್ಣಿ, ಆದಿತ್ಯ, ಅರ್ಜುನ್ 4 ಕಿಚನ್ಗೆ ಹೋದರು. ಅಡುಗೆ ಮನೆಯೊಳಗೆ ಭೂಮಿ ಒಂದು ಕ್ಷಣವೂ ತಡ ಮಾಡದೆ ಒಂದು ಯಂತ್ರದಂತೆ ತಿರುಗುತ್ತಿದ್ದಳು.
ಶಂಕರ ಮೀನು. ಅವಳು ಅದನ್ನು ತೆಗೆದುಕೊಂಡು ಮೊದಲು ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ನೀರು ಸುರಿದು ವೇಗವಾಗಿ ತೊಳೆದಳು. ಸಾಂಬಾರಿಗಾಗಿ ಸಣ್ಣ ತುಂಡುಗಳಾಗಿ ಕತ್ತರಿಸಿದ್ದ ಆ ಮೀನುಗಳನ್ನು ಪ್ರತ್ಯೇಕವಾಗಿ ಒಂದು ಪಾತ್ರೆಯಲ್ಲಿ ಇಟ್ಟಳು. ನಂತರ ಅಂಜಲ್ ಮೀನಿನ ತುಂಡುಗಳನ್ನು ತೆಗೆದುಕೊಂಡು ಅದೇ ರೀತಿ ಶುದ್ಧ ಮಾಡಿ ಫಿಶ್ ಫ್ರೈಗಾಗಿ ತೊಳೆದಿಟ್ಟಳು. ಬಿರಿಯಾನಿಗಾಗಿ ಮಟನ್ ತೆಗೆದುಕೊಂಡು ನೀರು ಬಿಟ್ಟು ಚೆನ್ನಾಗಿ ಶುದ್ಧ ಮಾಡಿ ಸ್ವಲ್ಪ ಮೊಸರು ಸೇರಿಸಿ ನೆನೆಸಿ ಅದರ ಗಟ್ಟಿಯಾದ ತುಂಡುಗಳನ್ನು ಬಿರಿಯಾನಿಗಾಗಿ ಪ್ರತ್ಯೇಕವಾಗಿ ಮತ್ತು ಮೂಳೆಗಳನ್ನು ಸಾಂಬಾರ್ಗಾಗಿ ಬೇರ್ಪಡಿಸಿ ಇಟ್ಟಳು. ಪೆಪ್ಪರ್ ಚಿಕನ್ಗಾಗಿ ಚಿಕನ್ ತುಂಡುಗಳನ್ನು ತೊಳೆದು ಸಣ್ಣ ಪಾತ್ರೆಯಲ್ಲಿ ತೆಗೆದಿಟ್ಟಳು. ಇಷ್ಟೆಲ್ಲಾ ತೊಳೆಯುವ ಕೆಲಸಗಳು ಏಕಕಾಲದಲ್ಲಿ ಮಿಂಚಿನ ವೇಗದಲ್ಲಿ ನಡೆಯುತ್ತಿದ್ದಾಗ ಅಲ್ಲಿಗೆ ಎಲ್ಲರೂ ಬಂದು ಸೇರಿದರು. ಭೂಮಿ ಎಂದು ಹಾದಿಯ ಧ್ವನಿ ಮೊಳಗಲು ಅವಳು ಪಾತ್ರೆ ತೊಳೆಯುವ ಶಬ್ದದಲ್ಲಿ ಅದು ಲಘುವಾಗಿ ತಡವರಿಸಿತು. ಅವಳು ವೇಗವಾಗಿ ತಲೆ ಎತ್ತಿ ಹಾದಿಯನ್ನು ನೋಡಿದಳು. ಅವಳ ಮನಸ್ಸಿನಲ್ಲೆಲ್ಲ ಜುಮ್ಮೆನ್ನುವ ಮಳೆ ಸುರಿದಂತೆ ಒಂದು ರೋಮಾಂಚನ ಉಂಟಾಯಿತು. ಏನು ಸರ್ ಎಂದ ಅವಳ ಧ್ವನಿಯಲ್ಲೇ ಒಂದು ರೀತಿಯ ತಂಪು ಇತ್ತು. ಆದಿ ಲಘುವಾಗಿ ತನ್ನ ತಲೆ ಆಡಿಸಿ ತನ್ನನ್ನು ತಾನು ಸಮತೋಲನಗೊಳಿಸಿಕೊಂಡು ಅವಳನ್ನು ನೋಡಿದನು. ಅರ್ಜುನ್ ಮುಗುಳ್ನಗುತ್ತಾ ಇಬ್ಬರನ್ನು ನೋಡಲು, ಅನ್ನಪೂರ್ಣಿ ಮರುಕದಿಂದ ಭೂಮಿಯನ್ನು ನೋಡಲು, ಅದಿತಿ ಒಂದು ರೀತಿಯ ತೃಪ್ತಿಯಿಂದ ಅವಳನ್ನು ನೋಡಿದಳು. ಇವತ್ತು ಮನೆಯಲ್ಲಿ ಒಂದು ಪಂಚಾಯಿತಿ ನಡೆಯುತ್ತೆ ಅನ್ನಿಸುತ್ತೆ ಎಂದು ಅದಿತಿ ಅಂದುಕೊಂಡಳು. ಆಗ ಆದಿತ್ಯ, ಈಗ ಏನು ಮಾಡಬಹುದು? ಗ್ಯಾಸ್ ಸ್ಟವ್ನಲ್ಲಿ ಹೇಗೆ ನೋಡಿದರೂ 2 ಹೊಲೆಯಲ್ಲಿ ನೀನು ಅಡುಗೆ ಮಾಡಿದರೂ ಇದೆಲ್ಲ ಅಡುಗೆ ಮಾಡಿ ಮುಗಿಸಲು 2 ಗಂಟೆ ಬೇಕಾಗುತ್ತದೆ. ಅಣ್ಣ 1 ಗಂಟೆ ಟೈಮ್ ಕೊಟ್ಟಿದ್ದಾರೆ ಎಂದು ಆದಿ ಕೇಳಲು, ಸರ್, ಇದರಲ್ಲಿ ಖಂಡಿತ ಸಾಧ್ಯವಿಲ್ಲ. ಇದೇ ಸೌದೆ ಒಲೆ ಇದ್ದಿದ್ದರೆ ಬೇಗ ಅಡುಗೆ ಮಾಡಬಹುದಿತ್ತು. ಆದರೆ ಏನು ಮಾಡುವುದು? 2 ಒಲೆ ಮಾತ್ರ ಇಟ್ಕೊಂಡು ಏನೂ ಮಾಡಲು ಸಾಧ್ಯವಿಲ್ಲ ಎಂದಳು. ಓ, ಹಾಗಾದ್ರೆ ಸೌದೆ ಒಲೆ ಇದ್ದರೆ ಸರಿಯಾ? ಬೇಗ ಅಡುಗೆ ಮಾಡಿಬಿಡಬಹುದಾ ಎಂದು ಮತ್ತೆ ಕೇಳಲು, ಹೌದು ಸರ್ ಎಂದಳು. ಹಾಗಾದ್ರೆ 1 ನಿಮಿಷ, ನೀನು ಅಡುಗೆಗೆ ಬೇಕಾದ ಮಸಾಲೆ ಎಲ್ಲವನ್ನು ರೆಡಿ ಮಾಡು. ನಾವು ಒಂದು 10 ಮಿನಿಟ್ಸ್ನಲ್ಲಿ ಬಂದು ಬಿಡುತ್ತೇವೆ ಎಂದು ವೇಗವಾಗಿ ಅರ್ಜುನ್ನನ್ನು ಎಳೆದುಕೊಂಡು ಆದಿತ್ಯ ಹೊರಗೆ ಹೋಗುವುದು ಕಿಚನ್ನಲ್ಲಿದ್ದ ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತು. ತನ್ನ ಕೋಣೆಯಲ್ಲಿದ್ದಂತೆಯೇ ಗಡಿಯಾರ ನೋಡಿದ ಸರ್ವ 10 ಗಂಟೆಯೊಳಗೆ ಅಡುಗೆ ರೆಡಿ ಆಗುತ್ತಾ ಎಂದು ಲಘುವಾದ ಮುಗುಳ್ನಗೆಯೊಂದಿಗೆ ಅಂದುಕೊಂಡು, ನೋಡೋಣ, ಇನ್ನೂ 1 ಅವರ್ ತಾನೇ ಎಂದು ಅವನು ಮೀಟಿಂಗನ್ನು ಮುಂದುವರಿಸುತ್ತಿದ್ದನು. ಆದಿತ್ಯ ಮತ್ತು ಅರ್ಜುನ್ ಹೊರಗೆ ಹೋಗಿ ಒಂದು ಸಣ್ಣ ಹೋಟೆಲ್ ಅಂಗಡಿಯಿಂದ ಅಡುಗೆ ಮಾಡಲು ಬೇಕಾದ ಸೌದೆಗಳನ್ನು ಅದಕ್ಕಿಂತ 10 ಪಟ್ಟು ಹೆಚ್ಚು ಹಣ ಕೊಟ್ಟು ಖರೀದಿಸಿಕೊಂಡು, ಒಂದು ಪಾತ್ರೆ ಅಂಗಡಿಗೆ ಹೋಗಿ 4 ಕಬ್ಬಿಣದ ಒಲೆಗಳನ್ನು ಖರೀದಿಸಿಕೊಂಡು ಬಂದರು. ಅವರು ಮತ್ತೆ ಮನೆಯೊಳಗೆ ಪ್ರವೇಶಿಸುವಾಗ ಭೂಮಿ ಅವಸರವಾಗಿ ಮೀನು ಹುರಿಯಲು ಬೇಕಾದ ಮೆಣಸಿನ ಪುಡಿ, ಅರಿಶಿನ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಉಪ್ಪು ಇತ್ಯಾದಿಗಳನ್ನು ಸೇರಿಸಿ ಮಸಾಲೆ ಹಚ್ಚಿಟ್ಟು ಮೀನು ಸಾಂಬಾರಿಗೆ ಬೇಕಾದ ಮಸಾಲೆಗಳಾದ ತೆಂಗಿನಕಾಯಿ, ಮೆಣಸಿನಕಾಯಿ, ಈರುಳ್ಳಿ, ಟೊಮೊಟೊಗಳನ್ನು ಹಾಕಿ ತಯಾರು ಮಾಡುತ್ತಿದ್ದಳು. ಅನ್ನಪೂರ್ಣಿ, ಏನಿದು ಎಂದು ಆತಂಕದಿಂದ ಕೇಳಿದರು. ಭೂಮಿ ಹೇಳಿದ ಹಾಗೆ ಸೌದೆ ಒಲೆ ಇದ್ದರೆ ಬೇಗ ಅಡುಗೆ ಮಾಡಬಹುದು ಅಲ್ವಾ ಅಮ್ಮ, ಅದಕ್ಕೆ ಎಂದು ಹೇಳಿ ಆದಿತ್ಯ ಮನೆಯ ಹಿಂಭಾಗದ ಬಟ್ಟೆ ಒಗೆಯುವ ಕಲ್ಲಿನ ಬಳಿ ಮಳೆಯ ತುಂತುರು ನೀರಿಗೆ ಒದ್ದೆಯಾಗದ ಹಾಗೆ ಆ 4 ಕಬ್ಬಿಣದ ಒಲೆಗಳನ್ನು ಸಾಲಾಗಿ ತೆಗೆದುಕೊಂಡು ಹೋಗಿ ಇಟ್ಟನು. ಅರ್ಜುನ್ ಮತ್ತು ಆದಿ ವೇಗವಾಗಿ ಆ ಒಲೆಗಳಲ್ಲಿ ಸೌದೆಗಳನ್ನು ಇಟ್ಟು ಬೆಂಕಿ ಹತ್ತಿಸಿದರು. ಆದಿತ್ಯ ಹಿಂಬಾಗಿಲಿನ ಮೂಲಕ ಒಳಗೆ ಬಂದು ಭೂಮಿ, ಇಲ್ಲಿ ಬನ್ನಿ ಎಂದು ಕರೆಯಲು ಅವಳು ಆತಂಕದಿಂದ ಬಂದಳು. ಈಗ ನೀನು ಕಿಚನ್ನಿಂದ ಪಾತ್ರೆಗಳನ್ನೆಲ್ಲ ತೆಗೆದುಕೊಂಡು ಬಾ. ಎಲ್ಲ ಅಡುಗೆಯನ್ನು ಇಲ್ಲಿ ಈ 4 ಒಲೆಗಳಲ್ಲಿ ಮಾಡು. ನಾವು ನಿನಗೆ ಸಹಾಯ ಮಾಡುತ್ತೇವೆ ಎಂದನು. ಆ ದೃಶ್ಯವೇ ಅಲ್ಲಿದ್ದ ಎಲ್ಲರನ್ನೂ ಬೆರಗುಗೊಳಿಸಿತು. ಆದಿತ್ಯ, ಅರ್ಜುನ್ ಅಬ್ಬರದಿಂದ ಕಣಕ್ಕಿಳಿದರು. ಅದನ್ನು ನೋಡಿದ ಅನ್ನಪೂರ್ಣಿ, ಅಯ್ಯೋ, ನೀವ್ಯಾಕೋ ಇದೆಲ್ಲ ಮಾಡ್ತಾ ಇದ್ದೀರಾ? ನಾನು ಅವಳಿಗೆ ಸಹಾಯ ಮಾಡುತ್ತೇನೆ, ನೀವು ಹೋಗಿ ರೆಸ್ಟ್ ತಗೊಳ್ಳಿ ಎಂದು ಹೇಳಿದರು. ನೀವು ಹೋಗಿ ನಾವು ತಂದ ಪಾತ್ರೆಗಳನ್ನೆಲ್ಲ ತೊಳೆದು ರೆಡಿ ಮಾಡಿಕೊಡಿ ಅಮ್ಮ ಎಂದು ಆದಿತ್ಯ ವಿನಂತಿಸಿದನು. ಅದಿತಿಯೋ ಕಿಚನ್ ಕ್ಯಾಬಿನೆಟ್ಗೆ ಹೊರಗೆ ಈ ಅಡುಗೆ ಯುದ್ಧವನ್ನು ವೀಕ್ಷಿಸುತ್ತಿದ್ದಳು.
ಭೂಮಿ ಒಂದು ಕ್ಷಣವೂ ತಡ ಮಾಡದೆ ತನ್ನ ಭಯವನ್ನು ಹೊರಗೆ ತೋರಿಸದೆ ಅಡುಗೆ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಕೊಂಡಳು. ಮಟನ್ ಬಿರಿಯಾನಿ ಒಂದು ಬಿರಿಯಾನಿ ಮಾಡುವ ಪಾತ್ರೆಯನ್ನು ತೆಗೆದುಕೊಂಡು ಸೌದೆ ಒಲೆಯ ಮೇಲಿಟ್ಟಳು. ಆದಿಗೆ ಬಲಗೈ ಗಾಯವಾದರೂ ಎಡಗೈ ಅಭ್ಯಾಸ ಇರುವುದರಿಂದ ಕೈ ನೋವನ್ನು ಲೆಕ್ಕಿಸದೆ ಈರುಳ್ಳಿ ಹೆಚ್ಚಲು ಅರ್ಜುನ್ ಅಕ್ಕಿ ತೊಳೆಯಲು ಅವಳು ಅತ್ಯಂತ ನಿಖರವಾಗಿ ಎಣ್ಣೆ ಸುರಿದು ಬಿರಿಯಾನಿಗೆ ಬೇಕಾದ ವಸ್ತುಗಳನ್ನು ಹುರಿಯಲು ಪ್ರಾರಂಭಿಸಿದಳು. ಮೀನು ಸಾಂಬಾರು ಮತ್ತೊಂದು ಒಲೆಯಲ್ಲಿ ಮೀನು ಸಾಂಬಾರಿನ ಪಾತ್ರೆ ಇಟ್ಟು ಎಣ್ಣೆಯಲ್ಲಿ ಸಾಸಿವೆ, ಮೆಂತೆ ಒಗ್ಗರಣೆ ಹಾಕಿ ಮಸಾಲೆ ಪೇಸ್ಟ್‌ಗಳನ್ನು ಸೇರಿಸಿ ಸುವಾಸನೆ ಬರುವವರೆಗೆ ಹುರಿದಳು. ಅನ್ನ ಮತ್ತು ರಸಂ ಮೂರನೇ ಒಲೆಯಲ್ಲಿ ದೊಡ್ಡ ಪಾತ್ರೆಯಲ್ಲಿ ಅನ್ನ ಇಡಲಾಯಿತು. ನಾಲ್ಕನೇ ಒಲೆಯಲ್ಲಿ ಮೀನು ಸಾಂಬಾರಿಗೆ ಬೇಕಾದ ಹುಣಸೆ ಹಣ್ಣನ್ನು ನೆನೆಸಿಟ್ಟಳು. ಭೂಮಿ ಮಸಾಲೆಗಳನ್ನು ಹಳೆದು ಹಾಕಿ ಅಡುಗೆ ಮಾಡುತ್ತಿರಲು ಆದಿತ್ಯ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿಯಂತಹ ವಸ್ತುಗಳನ್ನು ಕತ್ತರಿಸುವುದರಲ್ಲಿ ಮತ್ತು ರುಬ್ಬುವುದರಲ್ಲಿ ಸಹಾಯವಾಗಿದ್ದನು. ಅವಳ ಭಯವನ್ನು ಹೋಗಲಾಡಿಸಲು ಅವಳೊಂದಿಗೆ ಮಾತನಾಡುತ್ತಿರುವಂತೆ ಆದಿತ್ಯ ಪ್ರತಿಯೊಂದು ವಸ್ತುವಿನ ಪ್ರಮಾಣದ ಬಗ್ಗೆಯೂ ಕೇಳಿಕೊಳ್ಳುತ್ತಿದ್ದನು. ಅವನು ಎಂದಿಗೂ ಕಿಚನ್ ಕಡೆ ಬರುತ್ತಿರಲಿಲ್ಲ. ಆದರೆ ಇಂದು ಅವನು ತನ್ನ ಗಾಯಗೊಂಡ ಕೈಯಿಂದ ಭೂಮಿಗಾಗಿ ತರಕಾರಿಗಳನ್ನು ಕತ್ತರಿಸಿದನು. ಅವಳ ಭಯವನ್ನು ಹೋಗಲಾಡಿಸುವುದು ಸರ್ವನ ಪ್ರಾಬಲ್ಯವನ್ನು ಮುರಿಯುವುದಕ್ಕಿಂತ ಅವನಿಗೆ ಮುಖ್ಯವಾಗಿತ್ತು. ಇವಳು ಕಷ್ಟಪಡಲು ನಾನು ಕಾರಣವಾಗಬಾರದು ಎಂಬ ಪ್ರೀತಿ ಬೆರೆತ ಅಪರಾಧ ಪ್ರಜ್ಞೆ ಅವನನ್ನು ದುಡಿಯುವಂತೆ ಮಾಡಿತು. ಆದರೆ ಸರ್ವನ ಈ ಪರೀಕ್ಷೆಯು ಆದಿಗೆ ಹೆಣೆದ ಬಲೆ ಎಂಬುದು ಅವನಿಗೆ ಈಗ ಅರ್ಥವಾಗುತ್ತಿರಲಿಲ್ಲ. ಅರ್ಜುನ್ ಭೂಮಿಗೆ ಬೇಕಾದ ಪಾತ್ರೆಗಳನ್ನು ತಂದುಕೊಟ್ಟು ಅವಳ ಕೆಲಸವನ್ನು ಚುರುಕುಗೊಳಿಸಿದನು. ಆಗಾಗ ಅವಳ ಭಯವನ್ನು ಹೋಗಲಾಡಿಸಲು, ಭೂಮಿ, ನಿಮಗೆ ಗೊತ್ತಿಲ್ಲದ ಅಡುಗೆಯ ನೀವು 1 ಗಂಟೆಯಲ್ಲಿ ಏನು ಅರ್ಧ ಗಂಟೆಯಲ್ಲಿ ಮುಗಿಸಿಬಿಡ್ತೀರಿ ಎಂದು ತಮಾಷೆಯಾಗಿ ಮಾತನಾಡಿದನು. ಭೂಮಿ ಮೃದುವಾದ ಮುಗುಳ್ನಗೆಯೊಂದಿಗೆ ಕೆಲಸವನ್ನು ಮುಂದುವರೆಸಿದಳು. ಅನ್ನಪೂರ್ಣೆಗೆ ಮಕ್ಕಳು ಅಡುಗೆ ಕೆಲಸದಲ್ಲಿ ತೊಡಗಿರುವುದು ಆಶ್ಚರ್ಯ ತಂದರೂ ಸರ್ವ ಏನು ಹೇಳುತ್ತಾನೋ ಎಂಬ ಆತಂಕ ಶುರುವಾಯಿತು. ಆದರೂ ಭೂಮಿಗೆ ಸಹಾಯ ಮಾಡಬೇಕಾದ ಪರಿಸ್ಥಿತಿ ಎಂಬುದನ್ನು ಅರಿತು ವೇಗವಾಗಿ ವಸ್ತುಗಳನ್ನು ತಂದು ಕೊಡುತ್ತಿದ್ದರು. ಅದಿತಿ ಗೋಡೆಗೆ ಹೊರಗಿಕೊಂಡು, ಆದಿ ಅಣ್ಣ, ಈ ಸೌದೆಯ ಹೊಗೆಯೆಲ್ಲ ದೊಡ್ಡಣ್ಣನಿಗೆ ಇಷ್ಟವಾಗಲ್ಲ. ನೀವೇನೋ ಅಡುಗೆ ಸ್ಪರ್ಧೆ ನಡೆಸುತ್ತಿದ್ದೀರಿ ನೋಡಿ, ಅಣ್ಣ ಬೈಯಲಿದ್ದಾನೆ ಎಂದು ಭೂಮಿಯನ್ನು ಇನ್ನಷ್ಟು ಹೆದರಿಸುವಂತೆ ಮಾತನಾಡಿದಳು. ಅವಳ ಈ ಅಹಂಕಾರ ಸರ್ವನ ಅಧಿಕಾರದ ಮೇಲಿರುವ ಅವಳ ನಂಬಿಕೆಯಾಗಿತ್ತು. ಆದಿ, ಪಾಪ, ನೀನು ಅಡುಗೆ ಕಲಿ, ಭವಿಷ್ಯದಲ್ಲಿ ಬೇಕಾಗುತ್ತದೆ ಎಂದನು. ಅಣ್ಣ, ನಾನೇನು ಅಡುಗೆ ಕೆಲಸಕ್ಕ ಹೋಗಲಿದ್ದೀನಿ. ನಾನು ಹುಟ್ಟಿದ ಮನೆಯು ಅರಮನೆ, ಹೋಗುವ ಮನೆಯೂ ಅರಮನೆಯೇ. ನಾನು ಹುಟ್ಟಿದ ಮನೆಯಲ್ಲಿ ರಾಜಕುಮಾರಿಯಾದರೆ ಸೇರಿದ ಮನೆಯಲ್ಲಿ ಮಹಾರಾಣಿ ಎಂದು ಗರ್ವದಿಂದ ಹೇಳಿದಳು. ಏ ಪುಟ್ಟಿ, ಒಂದು ದಿನ ನಿನ್ನ ಬಣ್ಣ ಬಯಲಾಗಲಿದೆ. ಆವತ್ತು ನಿನ್ನ ಆ ಅಕ್ಕರೆಯ ಅಣ್ಣ ನಿನ್ನ ಚರ್ಮ ಸುಲಿದು ನೇತು ಹಾಕಲಿದ್ದಾನೆ. ಆಗ ನಿನಗೆ ನಮ್ಮ ಸಹಾಯವೇ ಬೇಕಾಗುತ್ತದೆ. ಅದರಿಂದ ಎಚ್ಚರಿಕೆಯಿಂದ ನಡೆದುಕೋ. ಆ ಮೈತ್ರಿ ನಿನಗೆ ಸರಿಹೊಂದಲ್ಲ. ಮರ್ಯಾದೆಯಿಂದ ಈಗಲೇ ನಮ್ಮ ಜೊತೆ ಸೇರಿಕೋ ಎಂದು ಅರ್ಜುನ್ ಹೇಳಲು, ಅಚ್ಚು ಅಣ್ಣ, ಅದನ್ನು ನಾನು ನಿಭಾಯಿಸಿಕೊಳ್ಳುತ್ತೇನೆ. ನೀನು ನಿನ್ನ ಆಳು ಕೆಲಸವನ್ನು ನೋಡು ಎಂದು ಹೇಳಿ ಹೊರಟು ಹೋದಳು ಅದಿತಿ. ಸರಿಯಾಗಿ ರಾತ್ರಿ 9:55 ಗಂಟೆಯಾದಾಗ ಸೌದೆ ಒಲೆಯ ವೇಗದಲ್ಲಿ ಮಟನ್ ಬಿರಿಯಾನಿ, ಮೀನು ಸಾಂಬಾರ್, ಪೆಪ್ಪರ್ ಚಿಕನ್, ಫಿಶ್ ಫ್ರೈ, ಮೆಣಸಿನ ರಸಂ ಮತ್ತು ಬಿಸಿ ಬಿಸಿ ಅನ್ನ ಎಲ್ಲವೂ ತಯಾರಾಗಿತ್ತು. ಭೂಮಿ ಬೇರೆ ಪಾತ್ರೆಗೆ ಎಲ್ಲವನ್ನು ಬದಲಾಯಿಸಿಕೊಟ್ಟಳು. ಆಗ ಆದಿತ್ಯ, ಅರ್ಜುನ್, ಬಾ, ಎಲ್ಲವನ್ನು ಡೈನಿಂಗ್ ಟೇಬಲ್ಗೆ ತೆಗೆದುಕೊಂಡು ಹೋಗೋಣ ಬೇಗ ಎಂದ ತಕ್ಷಣ ಅರ್ಜುನ್ ಕೂಡ ಆದಿಯ ಜೊತೆ ಸೇರಿ ವೇಗವಾಗಿ ಪಾತ್ರೆಗಳನ್ನು ಡೈನಿಂಗ್ ಟೇಬಲ್‌ನಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟನು. ಆದಿಗೆ ಕೈ ವಿಪರೀತವಾಗಿ ನೋಯುತ್ತಿತ್ತು. ಆದರೂ ಮನಸ್ಸಿನಲ್ಲಿ ಒಂದು ನೆಮ್ಮದಿ ಇತ್ತು. ಭೂಮಿ ಬೆವರನ್ನು ಒರೆಸಿಕೊಳ್ಳುತ್ತಾ ಆ ಗೆಲುವಿನ ಕಣದಲ್ಲಿ ಆದಿಯನ್ನು ಹಂಬಲದಿಂದ ನೋಡುತ್ತಾ ನಿಂತಳು. ಆಗ ಸರಿಯಾಗಿ 10 ಗಂಟೆಗೆ ರಾಜನ ಅಹಂಕಾರದೊಂದಿಗೆ ಸಿಂಹದ ನಡಿಗೆಯಲ್ಲಿ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತನು ಸರ್ವ. ಎಲ್ಲರ ಹೃದಯವೂ ಅತಿ ವೇಗವಾಗಿ ಬಡಿಯತೊಡಗಿತು. ಉರಿಯುವ ಬೆಳಕು ನೀನು, ನಾನು ನಿನ್ನ ನೆರಳಿನ ಮೌನ. ನಿನಗಾಗಿರುವ ಪ್ರಪಂಚವೇ ಬೇರೆ, ನನ್ನ ಬದುಕು ನಿನ್ನ ಮನೆಯ ಕಾಂಪೌಂಡ್ ಗೋಡೆ. ಈ ಅಂತರವೇ ನಮ್ಮ ಹೃದಯಗಳ ಪ್ರೀತಿಯನ್ನು ಎಂದೆಂದಿಗೂ ದೂರವಿರಿಸಿದೆ.
ನನ್ನ ಕಣ್ಣಿಗೆ ನೀನೊಂದು ಕವನ, ನಿನ್ನ ದೃಷ್ಟಿಯಲ್ಲಿ ನಾನೊಬ್ಬ ಕೆಲಸದವಳು ಮಾತ್ರ. ಈ ಸರಳ ಸತ್ಯವೇ ನನ್ನ ಪ್ರೀತಿಯ ಬೆಂಕಿಯನ್ನು ನಾನು ರಹಸ್ಯವಾಗಿ ಹೂತು ಹಾಕುವಂತೆ ಮಾಡಿದೆ. ನನ್ನವನೇ ಎಂದು ಕರೆಯಲು ತುಡಿತವಿದ್ದರೂ ನನ್ನ ತುಟಿಗಳು ಉಚ್ಚರಿಸುವುದು ಮಾತ್ರ ಭಯದಿಂದ ಕೂಡಿದ ಸರ್ ಎಂದು. ನಿನ್ನ ಬಳಿ ನಾನು ನಿಲ್ಲುವುದು ವಿನಯ ಎಂಬ ಸಾಲಿನಲ್ಲಿ, ಆದರೆ ನನ್ನ ಹೃದಯ ನಿನ್ನೊಂದಿಗೆ ಬೆಸೆದುಕೊಂಡಿರುವುದು ಪ್ರೀತಿ ಎಂಬ ಬಂಧನದಲ್ಲಿ. ಅರಮನೆಗೂ ಬಾಗಿಲಿಗೂ ಇರುವ ದೂರ ನಮ್ಮಿಬ್ಬರ ಸಾಮಾಜಿಕ ಅಂತರದ ಅಳತೆಗೋಲು. ನಿನ್ನ ಹೆಸರಿಡಿದು ಕರೆಯುವ ಹಕ್ಕು ನನಗಿಲ್ಲ, ನಿನ್ನ ಕೈ ಹಿಡಿದು ನಡೆಯುವ ಅದೃಷ್ಟ ನನಗಿಲ್ಲ. ಈ ಏಕಮುಖ ಪ್ರೀತಿ ಮಾತ್ರ ನನ್ನ ಏಕಾಂತದ ನಿರಂತರ ಸಂಗಾತಿಯಾಗಿ ನನ್ನ ಆಳವಾದ ಪ್ರೀತಿಯನ್ನು ಮೌನದ ಹೂವುಗಳಿಂದ ಸಮಾಧಿ ಮಾಡಿ ನಿನ್ನಿಂದ ಎಂದೆಂದಿಗೂ ದೂರವಾಗಿಯೇ ಬದುಕುತ್ತಿದ್ದೇನೆ ನನ್ನವನೇ. ಭೂಮಿ ಬೆವರನ್ನು ಒರೆಸಿಕೊಳ್ಳುತ್ತಾ ಆ ಗೆಲುವಿನ ಕಣದಲ್ಲಿ ಹಾದಿಯನ್ನು ಹಂಬಲದಿಂದ ನೋಡುತ್ತಾ ನಿಂತಳು. ಬದಿಯಲ್ಲಿ ಮುಖ ಬಾಡಿಸಿಕೊಂಡು ನಿಂತಿದ್ದವಳನ್ನು ಹಾದಿ ನೋಡಿದ ಅವನ ಮನಸ್ಸು ಅವಳ ಬಳಿ ಹೋಗಲು ತುಡಿಯಿತು. ನಾನು ಮುಟ್ಟಿ ಸಹಾಯ ಮಾಡಿದರೆ ನನ್ನ ಅಂತಸ್ತಿಗೆ ಕಳಂಕ ಬರುತ್ತದೆ ಎಂದಲ್ಲ, ಅವಳ ಸ್ವಾಭಿಮಾನಕ್ಕೆ ಧಕ್ಕೆಯಾಗಬಾರದು ಎಂಬ ಭಯ. ನನ್ನ ಕೈ ಚಾಚಿದ್ದು ಅವಳ ಕೆಲಸವನ್ನು ಕಡಿಮೆ ಮಾಡಲು, ನನ್ನ ಎದೆ ಮಿಡಿದಿದ್ದು ಅವಳ ಕಷ್ಟವನ್ನು ಕಂಡು. ಜಗತ್ತಿಗೆ ತಿಳಿಯದ ಇನ್ನೊಂದು ಬದುಕು ನನಗಿದೆ. ಅದು ನೀನು ದೂರದಲ್ಲಿದ್ದರೂ ನಿನ್ನನ್ನೇ ಉಸಿರಾಡುವುದು. ನಿನ್ನ ಹೆಜ್ಜೆಯ ಸದ್ದು ಕೇಳುವ ದಿಕ್ಕಿನತ್ತ ನನ್ನ ಮೌನದ ಪ್ರಾರ್ಥನೆಗಳು ಪ್ರತಿದಿನವೂ ಓಡುತ್ತವೆಯಲ್ಲ. ನನ್ನವಳೇ ಎಂದು ಕರೆಯಲು ನನಗಧಿಕಾರವಿಲ್ಲ. ನನ್ನ ತುಟಿಗಳು ಆಡುವ ಮಾತುಗಳೆಲ್ಲವೂ ನಾನು ಹೊಂದಿರುವ ಅಧಿಕಾರದ ಹೊದಿಕೆ ಮಾತ್ರ. ಆ ಹೊದಿಕೆಯ ಕೆಳಗೆ ನಿನಗಾಗಿ ಹೊತ್ತಿ ಉರಿಯುತ್ತಿರುವ ಪ್ರೀತಿಯ ಬೆಂಕಿಯನ್ನು ನೀನು ಅರಿಯಲಾರೆ. ನಾನು ನಿನಗೆ ಮಾಡುವ ಪ್ರತಿಯೊಂದು ಸಹಾಯವೂ ನಿನ್ನ ಮೇಲಿರುವ ನನ್ನ ಆಳವಾದ ಪ್ರೀತಿಯನ್ನು ಮುಚ್ಚಿಡಲು ನಾನು ಮಾಡುವ ತಂತ್ರವಷ್ಟೇ. ನಿನ್ನನ್ನು ಹತ್ತಿರ ಇಟ್ಕೊಂಡು ಕಾಪಾಡಲಾಗುತ್ತಿಲ್ಲ, ನಿನ್ನನ್ನು ದೂರವಿಟ್ಟೇ ಕಾಪಾಡಲು ಹೋರಾಡುತ್ತಿದ್ದೇನೆ. ನಿನ್ನನ್ನು ನನ್ನ ಪಕ್ಕದಲ್ಲಿ ಕೂರಿಸಿಕೊಳ್ಳಲು ಈ ಅಧಿಕಾರದ ಸರಪಳಿ ಅನುಮತಿ ನಿರಾಕರಿಸುತ್ತಿದೆ. ಈ ಸರಪಳಿಯನ್ನು ನಾನು ಮುರಿಯುವವರೆಗೂ ನಿನ್ನ ಮೇಲಿರುವ ನನ್ನ ಈ ಆಳವಾದ ಪ್ರೀತಿ ನನ್ನ ಮೌನದ ಹೊರೆಯಾಗಿ ನನ್ನ ಹೃದಯದಲ್ಲಿ ಮಾತ್ರ ಇರುತ್ತದೆ. ಆದಿಯ ಮನಸ್ಸಿನಲ್ಲಿ ಅವಳ ನೆನಪು ದೊಡ್ಡ ನೋವಾಗಿ ಕಾಡಿತು. ಅವಳ ಮೇಲೆಯೇ ಅವನ ಮನಸ್ಸು ನೆಲೆಸಿತ್ತು. ಅದನ್ನು ಕಲೆ ಹಾಕುವಂತೆಯೇ ಆಗ ಸರಿಯಾಗಿ 10 ಗಂಟೆಗೆ ರಾಜನ ಅಹಂಕಾರದೊಂದಿಗೆ ಸಿಂಹದ ನಡಿಗೆಯಲ್ಲಿ ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತನು ಸರ್ವ. ಎಲ್ಲರ ಹೃದಯವೂ ಅತಿ ವೇಗವಾಗಿ ಬಡಿಯತೊಡಗಿತು. ಬಂದು ಡೈನಿಂಗ್ ಟೇಬಲ್ ಅನ್ನು ನೋಡಿದ. ಟೇಬಲ್ ಮೇಲೆ ಜೋಡಿಸಿಟ್ಟಿದ್ದ ಆಹಾರದ ಘಮ ಘಮ ಸುವಾಸನೆ ಸರ್ವಾಗೆ ತೀವ್ರ ತೃಪ್ತಿ ನೀಡಿತ್ತು. ಆದರೆ ಆದಿತ್ಯ ಮತ್ತು ಅರ್ಜುನ್ ಮುಖದಲ್ಲಿ ಆ ಆತಂಕ ಇನ್ನೂ ದೂರವಾಗಿರಲಿಲ್ಲ. ಸರಿಯಾಗಿ ರಾತ್ರಿ 9:58ಕ್ಕೆ ಬಡಿಸಲಾದ ಆ ಭೋಜನದ ಮುಂದೆ ಈಗ ಸರ್ವ ಮಾತ್ರ ನಿಧಾನವಾಗಿ ಕುಳಿತಿದ್ದನು. ಅನ್ನಪೂರ್ಣಿ ಬಾಳೆ ಎಲೆ ಹಾಕಿ ಬಡಿಸುತ್ತಿರಲು ಸರ್ವನ ಕಣ್ಣುಗಳು ಆದಿ ಮತ್ತು ಅರ್ಜುನ್ ಕಡೆ ಹೋದವು. ನೀವಿಬ್ಬರು ಬನ್ನಿ, ಕೂತು ಊಟ ಮಾಡಿ ಎಂದು ಆಜ್ಞಾಪಿಸುವ ದನಿಯಲ್ಲಿ ಸರ್ವ ಹೇಳಿದನು. ಅರ್ಜುನ್ ಹಿಂಜರಿದನು. ಇಲ್ಲಣ್ಣ, ನಾವು ಈಗ ತಾನೇ ಹೊರಗಡೆ ಹೋಗಿ ಬಂದ್ವಿ, ಆಮೇಲೆ ಊಟ ಮಾಡ್ತೀವಿ ಎಂದು ಸಮಾಧಾನ ಪಡಿಸಲು ನೋಡಿದನು. ಆಮೇಲ ಎಂದ ಸರ್ವನ ಧ್ವನಿಯಲ್ಲಿ ಬೆಂಕಿ ಇತ್ತು. ಇಷ್ಟೊಂದು ಕಷ್ಟಪಟ್ಟು ಮೀನು ತಂದು ಆಮೇಲೆ ಒಲೆ ಪಕ್ಕ ಕೂತು ಅಡುಗೆಗೆ ಸಹಾಯ ಮಾಡಿ ಈಗ ಊಟ ಮಾಡಲ್ವಾ? ನೀವೆಲ್ಲ ಶಾಪಿಂಗ್ ಹೋಗಿ ಬಂದದ್ದು, ಅಡುಗೆ ಮಾಡಿದ್ದು ಎಲ್ಲವೂ ನನಗೆ ಗೊತ್ತು. ನನಗೆ ಬೇಕಾದದ್ದು 1 ಗಂಟೆಯಲ್ಲಿ ಇಲ್ಲಿ ರೆಡಿಯಾಗಿದೆ ಅಂದರೆ ಅದಕ್ಕೆ ಕಾರಣ ನೀವೇ ತಾನೇ ಎಂದಾಗ ಆದಿಗೆ ಏನೋ ವಿಪರೀತ ನಡೆಯಲಿದೆ ಎಂದು ಅರ್ಥವಾಯಿತು. ನಿಧಾನವಾಗಿ ಸರ್ವನನ್ನು ನೋಡಿದರು. ಆದಿತ್ಯನಿಗೆ ಮಾಂಸಾಹಾರ ಅಂದ್ರೆ ನಾನ್ ವೆಜ್ ಎಂದರೆ ಸ್ವಲ್ಪವೂ ಆಗಿ ಬರುವುದಿಲ್ಲ. ಚಿಕ್ಕ ವಯಸ್ಸಿನಲ್ಲಿಯೇ ಒಮ್ಮೆ ತಿಳಿಯದೆ ಬಾಯಲ್ಲಿಟ್ಟುಕೊಂಡು ವಾಂತಿ ಮಾಡಿಕೊಂಡವನು ಇಲ್ಲಿಯವರೆಗೂ ಮಾಂಸಾಹಾರದ ಕಡೆ ತಿರುಗಿಯೂ ನೋಡುವುದಿಲ್ಲ. ನಾನ್ ವೆಜ್ ಹೋಟೆಲ್ ಎಂದು ಬರೆದಿದ್ದರೆ ಆ ಹೋಟೆಲ್ ಒಳಗೆ ಹೋಗಿ ಸಸ್ಯಾಹಾರವನ್ನು ತಿನ್ನದವನು ಅವನು. ಅವನಿಗಾಗಿಯೇ ಅರ್ಜುನ್ ಕೂಡ ತನ್ನ ಮಾಂಸಾಹಾರದ ಆಸೆಗಳನ್ನು ಸಂಪೂರ್ಣವಾಗಿ ಮರೆತಿದ್ದನು. ಇವೆಲ್ಲವೂ ಸರ್ವಾಗೂ ತಿಳಿದ ವಿಷಯವೇ. ಆದರೆ ಇಲ್ಲಿ ಮಮತೆ ಇರಲಿಲ್ಲ. ಸರ್ವನ ಅಧಿಕಾರ ತಲೆ ಎತ್ತಲು ಆದಿಗೆ ಪರೀಕ್ಷೆ ಶುರುವಾಯಿತು. ಈಗ ನೀವು ತಿಂದೇ ತೀರಬೇಕು ಎಂದು ಸರ್ವ ದೃಢವಾದ ಧ್ವನಿಯಲ್ಲಿ ಹೇಳಿದನು. ಅರ್ಜುನ್
ಅಣ್ಣ, ಆದಿಗೆ ನಾನ್ ವೆಜ್ ಹಾಗೆ ಬರಲ್ಲ, ಅವನಿಗೆ ವಾಮಿಟ್ ಬರುತ್ತದೆ ಎಂದನು. ಹಾಗಾದ್ರೆ ನಿನಗೆ ಹಾಗೆ ಬರುತ್ತಾ ಎಂದು ಸರ್ವ ಬೇಕೆಂದೇ ಕೇಳಿದನು. ಇಲ್ಲಣ್ಣ, ನಾನು ಕೂಡ ತಿಂದಿದ್ದೀನಿ, ಇವನಿಗೋಸ್ಕರ ನಾನು ಸಂಪೂರ್ಣವಾಗಿ ಬಿಟ್ಟು ಬಿಟ್ಟೆ. ಆದ್ರೆ ಆದಿ ಹಾಗಿಲ್ಲ, ಅವನಿಗೆ ಅದು ಅಲರ್ಜಿ ಇದ್ದ ಹಾಗೆ, ಅವನ ಕೈಲಿ ತಿನ್ನೋಕೆ ಆಗಲ್ಲ ಎಂದು ಅರ್ಜುನ್ ತನ್ನ ಅವಳಿ ಸಹೋದರನಿಗಾಗಿ ಕಾಲಿಗೆ ಬೀಳದಷ್ಟೇ ಬಾಕಿ ಇರುವಂತೆ ಬೇಡಿಕೊಂಡನು. ಸರ್ವನ ತುಟಿಗಳ ಮೇಲೆ ಒಂದು ರಾಕ್ಷಸ ಮುಗುಳು ನಗೆ ಮೂಡಿತು. ಅವನ ಉದ್ದೇಶ ಈಗ ಸ್ಪಷ್ಟವಾಗಿ ಹೊರಬಿತ್ತು. ಮತ್ತೆ ಅಡುಗೆ ಹೇಗೆ ಮಾಡೋಕೆ ಆಯ್ತು ಅಂತ ಅವನು ಕೇಳಿದ ರೀತಿಯಲ್ಲಿ ಆದಿ ಮತ್ತು ಅರ್ಜುನ್ ಒಂದು ಕ್ಷಣ ಸ್ತಂಭೀಭೂತರಾದರು. ಮತ್ತೆ ಹೇಗೆ ಫ್ರೆಶ್ ಆಗಿ ಹೋಗಿ ನೀನು ಮೀನು ತರೋಕೆ ಆಯ್ತು? ಅವಸರವಾಗಿ ಮಟನ್ ಅಂಗಡಿಯಲ್ಲಿ, ಚಿಕನ್ ಅಂಗಡಿಯಲ್ಲಿ ಮಾಂಸ ತರೋಕೆ ಆಯ್ತು? ಇಲ್ಲಿ ಬಂದು ಅವಳಿಗೆ ಅಡುಗೆ ಮಾಡೋಕೆ ಹೊರಗೆ ಹೋಗಿ ಒಲೆ ತರೋಕೆ ಆಯ್ತು? ಒಲೆ ಪಕ್ಕದಲ್ಲಿ ಕೂತು ಕೆಲಸ ಮಾಡುವಾಗ ಆ ನಾನ್ ವೆಜ್ ವಾಸನೆ ಆದಿಗೆ ವಾಕರಿಕೆ ತರಿಸಲಿಲ್ವಾ? ಅದಾವುದೂ ನಿಮಗೆ ಏನೂ ಮಾಡದಿದ್ದಾಗ ಈಗ ತಿಂದರೆ ಯಾಕೆ ಬರುತ್ತೆ ಎಂದ ಸರ್ವನ ಈ ಪ್ರಶ್ನೆ ಇಡೀ ಕುಟುಂಬವನ್ನೇ ನಡುಗಿಸಿತು. ಅವನ ಉದ್ದೇಶ ಭೂಮಿಯನ್ನು ದಂಡಿಸುವುದು ಮಾತ್ರವಲ್ಲ, ಅವಳಿಗೆ ಸಹಾಯ ಮಾಡಿದವರನ್ನು, ಅದೂ ತನ್ನ ಅಧಿಕಾರಕ್ಕೆ ಕಟ್ಟು ಬೀಳದವರನ್ನು ಮಾನಸಿಕವಾಗಿ ದಂಡಿಸುವುದಾಗಿತ್ತು. ಕೂಡಲೇ ಕೂತು ಊಟ ಮಾಡಿ ಎಂದು ಸರ್ವ ಗರ್ಜಿಸಿದನು. ಭೂಮಿ ಅಡುಗೆ ಮನೆಯ ಬಾಗಿಲಿನಲ್ಲಿ ಹಾಗೆಯೇ ಎಪ್ಪುಗಟ್ಟಿ ನಿಂತಳು. ತನ್ನ ತಪ್ಪಿಗಾಗಿ ಈ ಸರ್ ಇಷ್ಟು ದೊಡ್ಡ ಶಿಕ್ಷೆ ಅನುಭವಿಸಬೇಕಾ ಅನ್ನುತ್ತಾ ಈಗ ಅವನ ದೇಹ ಒಳಗಿನಿಂದಲೇ ನರಳುವ ಅಪಾಯ ಅವಳಿಗೆ ಅರ್ಥವಾಯಿತು. ಈ ಕ್ಷಣ ಬೇರೆ ದಾರಿಯಿಲ್ಲ. ಆದಿತ್ಯ ಸರ್ವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದನ್ನು ಅರಿತನು. ಆದ್ದರಿಂದ ತನ್ನ ಪರಿಸ್ಥಿತಿಯನ್ನು ವಿವರಿಸಿದನು. ಅಣ್ಣ, ನನಗೆ ನನಗೆ ನೋಡಿದ್ರೆ ಏನೂ ಆಗಲ್ಲ, ಅಡುಗೆ ಮಾಡಿದ್ದನ್ನು ತಿಂದ್ರೆ ಮಾತ್ರ ಎಂದು ಅವನು ತಡವರಿಸಿದನು. ಸರ್ವ ಕುರ್ಚಿಯಿಂದ ಎದ್ದು ಆದಿಯ ಹತ್ತಿರ ಬಂದನು. ಅವನ ಕಣ್ಣುಗಳಲ್ಲಿದ್ದ ಅಧಿಕಾರ ಕಬ್ಬಿಣದಷ್ಟೇ ಕಠಿಣವಾಗಿತ್ತು. ಈಗ ಈ ಊಟನ ನೀನು ತಿನ್ನಲಿಲ್ಲ ಅಂದ್ರೆ ಇದನ್ನ ಅಡುಗೆ ಮಾಡಿದ ಕೈಗೆ ಬರೆ ಹಾಕ್ತೀನಿ ಎಂದ ಸರ್ವನ ಅಧಿಕಾರದ ಹುಚ್ಚು ಎಲ್ಲರನ್ನೂ ಬೆಚ್ಚಿ ಬೀಳಿಸಿತು. ಅವನು ನೇರವಾಗಿ ಭೂಮಿಯ ಕಡೆ ಬೊಟ್ಟು ಮಾಡಲಿಲ್ಲ. ಆದರೆ ಆದಿಗೆ ಅವಳಿಗೆ ಆಗಬಹುದಾದ ಪರಿಣಾಮ ಅರ್ಥವಾಯಿತು. ಆದಿತ್ಯ ಕಣ್ಣು ಮುಚ್ಚಿ ಒಂದು ಕ್ಷಣ ತನ್ನನ್ನು ತಾನು ನಿಯಂತ್ರಿಸಿಕೊಂಡನು. ಈ ನೋವು ಅವಳಿಗೆ ಬೇಡ, ನನಗೆ ಮಾತ್ರ ಸಾಕು ಎಂದು ಮನಸ್ಸಿನಲ್ಲೇ ಗುನುಗಿದನು. ಭೂಮಿಯ ಕೆನ್ನೆ ಕೆಂಪಾಗಿರುವುದನ್ನು ನೆನಪಿಸಿಕೊಂಡು ಇದಕ್ಕಿಂತ ಕೆಟ್ಟ ನೋವು ಅವಳಿಗೆ ಬರಬಾರದು ಎಂದು ನಿರ್ಧರಿಸಿದನು. ಅವನು ಸರ್ವನ ಪಕ್ಕದಲ್ಲಿ ಕುಳಿತನು. ಅನ್ನಪೂರ್ಣೆ ಕಣ್ಣೀರಿನಿಂದ ಅವನನ್ನು ನೋಡುತ್ತಿರಲು ಸರ್ವ ಬಿರಿಯಾನಿ ಇದ್ದ ಹಾಟ್ ಬಾಕ್ಸ್ ತೆಗೆದು ಅವನ ತಟ್ಟೆಯಲ್ಲಿ ಒಂದು ಸೌಟು ಬಿರಿಯಾನಿ ಹಾಕಿದನು. ಆದಿತ್ಯನಿಗೆ ಆ ಬಿರಿಯಾನಿ ವಾಸನೆ ಒಂಥರ ಅನ್ನಿಸಿತು. ಅವನ ಕರುಳಿನೊಳಗೆ ಏನೋ ಕಲಕಿದಂತೆ ಭಾಸವಾಯಿತು. ಅರ್ಜುನ್ಗೆ ಅವನ ಸ್ಥಿತಿ ಕಂಡು ಮನಸ್ಸು ಮತ್ತಷ್ಟು ಮರುಗಿತು. ಅವನು ಆದಿಯ ಪಕ್ಕದಲ್ಲಿ ಕೂರಲು ಹೋದನು. ಆದರೆ ಸರ್ವ ಅವನನ್ನು ದುರುಗುಟ್ಟಿ ನೋಡಿದನು. ಅರ್ಜುನ್ ಎದ್ದು 2 ಅಡಿ ಹಿಂದೆ ನಿಂತನು. ಆದಿ ಸ್ವಲ್ಪ ತೆಗೆದುಕೊಂಡು ಬಾಯಲ್ಲಿಟ್ಟು ಜಿಗಿಯದೆ ಹಾಗೆ ನುಂಗಿದನು. ಅಷ್ಟರಲ್ಲೇ ಸರ್ವ ಬಿಳಿ ಅನ್ನವನ್ನು ತೆಗೆದು ಆದಿಯ ತಟ್ಟೆಗೆ ಹಾಕಿ ಮೀನಿನ ಸಾರು ಮತ್ತು ಮೀನನ್ನು ಬಡಿಸಿಬಿಟ್ಟನು. ತಿನ್ನು ಎಂದು ಸರ್ವ ಜೋರಾಗಿ ಹೇಳಿದನು. ಆದಿ ಪಾಪದಂತೆ ನೋಡಿದನು. ಅವನಿಗೆ ಆಗಲೇ ವಾಕರಿಕೆ ಶುರುವಾಗಿತ್ತು. ಅವನು ಮತ್ತೆ ಸ್ವಲ್ಪ ಬಿರಿಯಾನಿ ಬಾಯಲ್ಲಿಟ್ಟನು. ಅದು ಗಂಟಲೊಳಗೆ ಇಳಿಯಲು ನಿರಾಕರಿಸಿತು. ಕಷ್ಟಪಟ್ಟು ನುಂಗಿದನು. ದೂರ ನಿಂತು ಸರ್ವನ ದೃಷ್ಟಿಯನ್ನು ನಿಭಾಯಿಸಿದ ಅರ್ಜುನ್ ದಿಢೀರನೆ ಒಂದು ತಟ್ಟೆಯನ್ನು ಕೆಳಗಿಟ್ಟು ಅದರಲ್ಲಿ ಅನ್ನವನ್ನು ಹಾಕಿಕೊಂಡನು. ಆದರೆ ಸರ್ವ ಅವನನ್ನು ನೋಡುವಷ್ಟರಲ್ಲಿ ಆದಿ ಊಟ ಮಾಡುತ್ತಿದ್ದ ಅದೇ ತಟ್ಟೆಯಲ್ಲಿದ್ದ ಆಹಾರವನ್ನು, ಅವನ ಊಟವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಅವನ ಪಕ್ಕದಲ್ಲಿ ಕುಳಿತು ಅರ್ಧವನ್ನು ತಾನೇ ತಿಂದನು. ಅರ್ಜುನ್ಗೆ ಮಾಂಸಾಹಾರ ಹೋಗುತ್ತದೆ. ಆದಿಗಾಗಿಯೇ ಅವನು ಬಿಟ್ಟಿದ್ದು. ಈಗ ಆ ತ್ಯಾಗ ಆದಿಯ ನೋವನ್ನು ಅರ್ಧದಷ್ಟು ಕಡಿಮೆ ಮಾಡಿತು. ಸರ್ವ ಆದಿಯ ತಟ್ಟೆಯಲ್ಲಿ ಕರಿದ ಮೀನಿನ ತುಂಡುಗಳನ್ನು ಇಡಲು ಆದಿತ್ಯನಿಗೆ ಕರುಳು ಹೊರಬಂದಂತೆಯೇ ಆಯಿತು. ಸರ್ವನ ಕಣ್ಣುಗಳಲ್ಲಿ ಒಂದು ರೀತಿಯ ಗೆಲುವಿನ ಹುಚ್ಚಿತ್ತು. ಅವನು ಬಿಡಲಿಲ್ಲ. ಏನ್ ನೋಡ್ತಾ ಇದೀಯ, ತಿನ್ನು ಎಂದು ಜೋರಾಗಿ ಹೇಳಿದನು. ಆದಿ ಮತ್ತೊಮ್ಮೆ ಭೂಮಿಯ ಮುಖವನ್ನು ನೋಡಿದನು. ಅವಳ ಕಣ್ಣಲ್ಲಿ ಕಣ್ಣೀರಿನೊಂದಿಗೆ ನಡುಗುತ್ತಿರುವುದನ್ನು ಕಂಡವನು ಸ್ವಲ್ಪ ತನ್ನನ್ನು ತಾನು ನಿಯಂತ್ರಿಸಿಕೊಂಡು ವೇಗವಾಗಿ ತಿನ್ನಲು ಆರಂಭಿಸಿದನು. ಆ ರುಚಿಯನ್ನು ಅನುಭವಿಸದೆ ಯಾವುದೋ ಔಷಧಿಯನ್ನು ಕುಡಿಯುವಂತೆ ನುಂಗಿದನು. ಸರ್ವ
ಅರ್ಜುನನ್ನು ದುರುಗುಟ್ಟಿ ನೋಡಿದ್ದರಿಂದ ಅವನು ಎದ್ದು 2 ಅಡಿ ಹಿಂದೆ ನಿಂತನು. ಪೆಪ್ಪರ್ ಚಿಕನ್ ಕೂಡ ಎತ್ತಿಡಲು ಆದಿಯ ಕಣ್ಣಲ್ಲಿ ಕಣ್ಣೀರೇ ಬಂದುಬಿಟ್ಟಿತು. ಅದನ್ನೂ ಸರ್ವನ ಆಜ್ಞೆಗಾಗಿ ತಿಂದುಬಿಟ್ಟು ಹೊಟ್ಟೆ ತುಂಬಿದೆ ಸಾಕು ಅಣ್ಣ ಎಂದವನು ಸ್ವಲ್ಪವೂ ತಡ ಮಾಡದೆ ಕೈ ತೊಳೆದ ಮರುಕ್ಷಣವೇ ತನ್ನ ಕೋಣೆಗೆ ಓಡಿಬಿಟ್ಟನು ಆದಿ. ಅವನ ಊಟ ಸರ್ವಗೆ ಒಂದು ತೃಪ್ತಿಯನ್ನು ನೀಡಿತು. ನನ್ನ ಅಧಿಕಾರವನ್ನು ಮೀರಿದರೆ ಇದೇ ಗತಿ ಎಂದು ಅವನು ಮನಸ್ಸಿನಲ್ಲೇ ಅಂದುಕೊಂಡನು. ಆದಿ ತನ್ನ ಕೋಣೆಗೆ ಹೋದ ವೇಗದಲ್ಲಿ ರೆಸ್ಟ್ ರೂಮ್ ಒಳಗೆ ನುಗ್ಗಿದವನು ವಾಶ್ ಬೇಸಿನ್ನಲ್ಲಿ ತನ್ನ ಹೊಟ್ಟೆಯಲ್ಲಿದ್ದ ಕೊನೆಯ ಹುಳು ಅನ್ನವು ಹೊರಬರುವವರೆಗೂ ವಾಂತಿ ಮಾಡುತ್ತಲೇ ಇದ್ದನು. ವಾಕರಿಕೆಯಿಂದ ಅವನ ದೇಹವಿಡೀ ನಡುಗುತ್ತಿತ್ತು. ಅವನ ಸ್ಥಿತಿಯನ್ನು ಅರಿತೇ ಅವನು ಬರುವಾಗಲೇ ಅರ್ಜುನ್ ಕೂಡ ಹಿಂದೆ ಬಂದಿದ್ದನು. ವಾಂತಿ ಮಾಡಿ ಮುಗಿಸಿ ಸುಸ್ತಾಗಿ ಬಾಯಿ ಮುಕ್ಕಳಿಸಿ ಆದಿ ಹಾಗೆಯೇ ಹಾಸಿಗೆಯ ಮೇಲೆ ಮಲಗಿದನು. ಅರ್ಜುನ್ ಅವನನ್ನು ಪಾಪದಂತೆ ನೋಡಿದನು. ಅನ್ನಪೂರ್ಣಿಗೆ ಮನಸ್ಸು ಕದಡಿತು. ಸರ್ವನ ಈ ಕೃತ್ಯ ಅವನ ಅಧಿಕಾರದ ಉತ್ತುಂಗ ಎಂಬುದನ್ನು ಅವರು ಅರಿತರು. ಭೂಮಿಗೆ ಸರ್ವನ ಕ್ರೂರ ಗುಣ ಈಗ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಆದಿ ಯಾಕೆ ಅವಳನ್ನು ನಿರ್ಲಕ್ಷಿಸುತ್ತಾನೆ ಎನ್ನುವುದು, ಈ ಅಧಿಕಾರ ಎಷ್ಟು ಅಪಾಯಕಾರಿ ಎನ್ನುವುದು ಸರ್ವನ ಈ ಕೃತ್ಯದಿಂದ ಭೂಮಿಗೆ ಖಚಿತವಾಯಿತು. ಈ ಎಚ್ಚರಿಕೆ ಕೇವಲ ದಬ್ಬಾಳಿಕೆಯಲ್ಲ. ಭೂಮಿ ಅವನ ಬಳಿ ಸುಳಿದರೆ ಅಪಾಯ ಯಾರಿಗೆ ಬರುತ್ತದೆ ಎಂಬುದನ್ನು ಸರ್ವ ಹೇಳದೆ ಭೂಮಿಗೆ ಮನವರಿಕೆ ಮಾಡಿಕೊಟ್ಟಿದ್ದನು. ಭೂಮಿ ನಡುಗುತ್ತಾ ನಿಂತಿರಲು ಸರ್ವ ತನ್ನ ಅಧಿಕಾರದ ಮಾತಿನ ಅಂತಿಮ ಘಟ್ಟಕ್ಕೆ ಬಂದನು. ಇಲ್ಲಿ ಬಾ ಎಂದು ಭೂಮಿಯನ್ನು ಕರೆದನು. ಅವಳು ನಡುಗುತ್ತಲೇ ಹತ್ತಿರ ಬರಲು, ಈ ಮನೆಯಲ್ಲಿ ನೀನು ಯಾರ ಜೊತೆಯೂ ಮಾತನಾಡಕೂಡದು, ಬೆರೆಯಕೂಡದು, ಅರ್ಥವಾಯ್ತಾ ನಿನಗೆ ಎಂದ ಸರ್ವನ ಧ್ವನಿ ಅಧಿಕಾರದಿಂದ ಮೊಳಗಿತು. ಅಡುಗೆ ಮನೆಯಲ್ಲಿ ಕೆಲಸ. ನನಗೆ ಏನು ಇಷ್ಟವೋ ಅದನ್ನು ನಿನ್ನ ಹತ್ತಿರ ಹೇಳಿದರೆ ನಾನು ಬರುವಷ್ಟರಲ್ಲಿ ಅದು ತಯಾರಾಗಿರಬೇಕು. ನೀನು ನನಗಾಗಿ ಕಷ್ಟಪಟ್ಟು ನೀನು ಮಾತ್ರ ನನ್ನನ್ನು ನೆನೆಸಿಕೊಂಡು ಎಲ್ಲವನ್ನೂ ನೋಡಿ ನೋಡಿ ಮಾಡಬೇಕು. ಅದರಲ್ಲಿ ನಿನ್ನ ಮೇಲೆ ಕನಿಕರಪಟ್ಟು ಸಹಾಯ ಬರಕೂಡದು. ಹಾಗೇನಾದರೂ ಬಂದರೆ ಅವರಿಗೆ ಸಿಗುವ ಶಿಕ್ಷೆ ಇದೆ ಅಂದನು. ಸರ್ವನ ಕಣ್ಣುಗಳಲ್ಲಿ ಒಂದು ನಿಮಿಷ ಉಳಿದ ಆದಿತ್ಯನ ಬಗೆಗಿನ ಸತ್ಯ ಭೂಮಿಯನ್ನು ಇನ್ನಷ್ಟು ನಡುಗಿಸಿತು. ಮತ್ತೆ ತುಟಿಯಂಚಿನಲ್ಲಿ ವ್ಯಂಗ್ಯದ ನಗು ಬೀರಿದವನು, ಆದಿತ್ಯನಿಗೆ ಒಂದು ಪೀಸ್ ಮಟನ್ ತಿಂದ್ರೇನೆ ಕರುಳು ಹೊರಬಂದು ಬಿಡುತ್ತೆ. ಈಗ ಇಷ್ಟೆಲ್ಲ ತಿಂದು ಹೋಗಿದ್ದಾನೆ. ಯಾಕೆ ಗೊತ್ತಾ? ನಿನ್ನ ಕೈಗೆ ನಾನು ಬರೆ ಹಾಕ್ಬಾರ್ದು ಅಂತ. ಇನ್ನೂ ಸ್ವಲ್ಪ ಹೊತ್ತಿನಲ್ಲಿ ಅವನು ಹಾಸಿಗೆ ಹಿಡಿಯುವ ಮಟ್ಟಿಗೆ ಆಗಿರುತ್ತಾನೆ ಎಂದವನು, ಇನ್ಮೇಲೆ ಹುಷಾರಾಗಿ ನಡೆದುಕೋ. ಅಡುಗೆ ಮನೆಯಲ್ಲಿ ನನಗಾಗಿ ಅಡುಗೆ ಮಾಡುವಾಗ ನೀನು ಮಾತ್ರ ಕೆಲಸ ಮಾಡಬೇಕು. ನಿನಗೆ ಯಾರೂ ಸಹಾಯ ಮಾಡಬಾರದು ಎಂದು ಎಚ್ಚರಿಸಿದವನು, ಈಗ ಬಾ, ಬಂದು ಬಡಿಸು ಎಂದು ಆಜ್ಞಾಪಿಸಿದನು. ಭೂಮಿ ನಡುಗುವ ಕೈಗಳಿಂದ ಅವನಿಗೆ ಉಳಿದ ಊಟವನ್ನು ಬಡಿಸಿದಳು. ಸರ್ವ ಎಲ್ಲ ಅಡುಗೆಯನ್ನು ನಿಧಾನವಾಗಿ ಆನಂದಿಸಿ ರುಚಿ ನೋಡಿ ತಿಂದು ಎಲೆ ಮಡಚಿ ಎದ್ದನು. ಕೈ ತೊಳೆದು ನಿಧಾನವಾಗಿ ಭೂಮಿಯ ಬಳಿ ಬಂದನು. ಅವಳನ್ನು ಆಳವಾಗಿ ನೋಡಿದನು. ಆ ನೋಟ ಕೇವಲ ಅಧಿಕಾರವನ್ನು ಮಾತ್ರ ಹೊಂದಿರಲಿಲ್ಲ. ಆಳವಾದ, ನಿಯಂತ್ರಿಸಲಾಗದ ಹಕ್ಕು ಚಲಾಯಿಸುವ ಭಾವನೆ ಅದರಲ್ಲಿ ಉಕ್ಕಿ ಹರಿಯುತ್ತಿತ್ತು. ಭೂಮಿ ಆ ನೋಟದ ತೀಕ್ಷ್ಣತೆಗೆ ಹೆಪ್ಪುಗಟ್ಟಿ ಹೋದಳು. ಅವನ ಧ್ವನಿ ಶಾಂತವಾಗಿ ಶುರುವಾಗಿ ಮೆಲ್ಲನೆ ದಬ್ಬಾಳಿಕೆ ತುಂಬಿದ ಪ್ರೀತಿಯ ಉತ್ತುಂಗಕ್ಕೇರಿತು. ಭೂಮಿ ಎಂದ ಸರ್ವನ ಧ್ವನಿ ಬಾವಿಯೊಳಗಿನಿಂದ ಬಂದಂತೆ ಆಳವಾಗಿ ಮೊಳಗಿತು. ತಲೆ ಎತ್ತಿ ನನ್ನ ಕಣ್ಣು ನೋಡು ಎಂದು ಅವಳ ಮಟ್ಟಕ್ಕೆ ಬಗ್ಗಿದ ಸರ್ವ ಅವಳು ಬೆದರಿ ನೋಡಲು ಅವಳ ಭಯದಿಂದ ಬಿಳುಚಿಕೊಂಡ ಮುಖ ಮಾತ್ರ ಅವನ ಕಣ್ಣಿನ ಗುಡ್ಡೆಯಲ್ಲಿ ಕಾಣುತ್ತಿತ್ತು. ಅವಳ ಕಣ್ಣಲ್ಲಿ ಕಣ್ಣೀರು ತಾನಾಗಿಯೇ ಹರಿಯಿತು. ಆಗ ಸರ್ವ ತನ್ನ ಹಣೆ ಅವಳ ಹಣೆಗೆ ತಾಗಿಸಲು ಆಘಾತದಿಂದ ಅವಳು ಒಂದಡಿ ಹಿಂದೆ ಸರಿಯಲು ಅವಳ ಸೊಂಟಕ್ಕೆ ಕೈ ಹಾಕಿ ತನ್ನತ್ತ ಬಿಗಿಯಾಗಿ ನಿಲ್ಲಿಸಿಕೊಂಡನು. ಸರ್ವ ಭೂಮಿಯ ದೇಹ ವಿಪರೀತವಾಗಿ ನಡುಗಿತು. ಅವಳ ಮನಸ್ಸಿನೊಳಗೆ ಆದಿತ್ಯ ಮಾತ್ರ ತುಂಬಿರಲು ಅವಳ ಕಣ್ಮುಂದೆ ಸರ್ವ ನಿಂತಿದ್ದರೂ ಅವಳ ಕಣ್ಣುಗಳಲ್ಲಿ ಆದಿತ್ಯ ಮಾತ್ರ ಕಾಣುತ್ತಿದ್ದನು. ನೀನು ಯಾರವಳು ಅಂತ ಈ ಕ್ಷಣ ನಿನಗೆ ಅರ್ಥವಾಗಿರಬೇಕು. ನೀನು ಇನ್ನು ಈ ಮನೆಯಲ್ಲಿ ಕೇವಲ ಅಡುಗೆಯವಳಲ್ಲ, ನೀನು ನನಗೆ ಮಾತ್ರ ಸೇರಿದವಳು ಅಂದಾಗ ಭೂಮಿಯ ಸಪ್ತನಾದಿಗಳು ಅಡಗಿ ಹೋಯಿತು. ಅನ್ನಪೂರ್ಣಿ ಆಘಾತದಿಂದ ಬಾಯಿಗೆ ಕೈಯಿಟ್ಟು ಮಗನನ್ನು ನೋಡಿದರು.
ಇವನು ಸರ್ವದಾನೆ ಎಂಬ ಅನುಮಾನ ಆಗಲೇ ಅವರಿಗೆ ಶುರುವಾಯಿತು. ಅವಳ ದೇಹ ಮತ್ತು ಶ್ರಮ ತನ್ನ ಸುತ್ತಲೇ ಗಿರಕಿ ಹೊಡೆಯಬೇಕು ಎಂಬುದನ್ನು ಮೀರಿ ಅವಳ ಆಳವಾದ ಭಾವನೆಗಳನ್ನು ತನ್ನದಾಗಿಸಿಕೊಳ್ಳುವಂತೆ ಅವನು ಮಾತನಾಡಿದನು. ಆದಿತ್ಯ, ನಿನಗಾಗಿ ಕಷ್ಟಪಟ್ಟಾಗ ನಿನ್ನ ಹೃದಯ ಅವನಿಗಾಗಿ ಮಿಡಿದುದನ್ನು ನನ್ನ ಕಣ್ಣು ನೋಡಿದೆ. ಆ ಮಮತೆ, ನೀನು ಯಾರ ಮೇಲಾದರೂ ತೋರುವ ಕಾಳಜಿ, ಅದು ನನಗೆ ಮಾತ್ರ ಸ್ವಂತವಾಗಿರಬೇಕು. ಆ ಹಕ್ಕು ಅವನಿಗಿಲ್ಲ ಎಂದ ಅವನ ಧ್ವನಿಯಲ್ಲಿದ್ದ ಅಸೂಹೆ ಬೆರೆತ ಹಕ್ಕು ಒಂದು ಕ್ರೂರ ಪ್ರೇಮದ ದಬ್ಬಾಳಿಕೆಯಂತಿತ್ತು. ನೀನು ನನ್ನ ಭಯ ಹೋಗಲಾಡಿಸಲು ನೀನು ನಿನ್ನ ಭಯ ಹೋಗಲಾಡಿಸಲು ಅವನನ್ನು ನೋಡಿದೆ. ಆದರೆ ನಿನ್ನ ದೃಷ್ಟಿ, ನಿನ್ನ ಯೋಚನೆ, ನಿನ್ನ ಆದ್ಯತೆ ನನ್ನನ್ನು ಬಿಟ್ಟು ಬೇರೆಲ್ಲೂ ಹೋಗಬಾರದು. ನಿನ್ನ ಹೃದಯದ ಬಡಿತ ಕೂಡ ನನಗಾಗಿ ಮಾತ್ರ ಮಿಡಿಯಬೇಕು ಎಂದ ಸರ್ವ ಅವಳನ್ನು ಇನ್ನಷ್ಟು ಬಿಗಿಯಾಗಿ ತಬ್ಬಿ ಆಳವಾಗಿ ದಿಟ್ಟಿಸಿದನು. ಅದು ಅವಳ ಪ್ರಾಣವನ್ನೇ ಬೇಡುವಂತಿತ್ತು. ನಿನ್ನ ನಿಷ್ಠೆ, ನಿನ್ನ ಗಮನ, ನಿನ್ನ ಪ್ರೀತಿ, ಇನ್ಮುಂದೆ ಎಲ್ಲವೂ ನನಗೆ ಮಾತ್ರ ಸ್ವಂತ. ಇನ್ಮುಂದೆ ನೀನು ತಿರುಗಿ ನೋಡಬೇಕಾಗಿರುವುದು ಈ ಕುಟುಂಬದ ನಿಯಮವನ್ನಲ್ಲ, ನಿನ್ನ ಮೇಲೆ ಹಕ್ಕು ಚಲಾಯಿಸುವ ನನ್ನನ್ನು. ಹೋಗು, ನಿನ್ನ ಕೆಲಸ ನೋಡು ಅನ್ನುತ್ತಾ ಅವನು ತನ್ನ ಕೋಣೆಗೆ ಹೋದನು. ಈಗಷ್ಟೇ ಎಲ್ಲರಿಗೂ ಸಹಜ ಉಸಿರಾಟ ಬಂದಂತಿತ್ತು. ಡೈನಿಂಗ್ ಟೇಬಲ್ ಖಾಲಿಯಾಯಿತು. ಆ ಜಾಗದಲ್ಲಿ ಉಳಿದುಕೊಂಡಿದ್ದ ಒಂದೇ ವಿಷಯವೆಂದರೆ ಸರ್ವನ ಅಧಿಕಾರದ ದಬ್ಬಾಳಿಕೆ, ಆದಿತ್ಯನಿಗಾಗಿ ಭೂಮಿಯೊಳಗೆ ಹುಟ್ಟಿದ ಭಯಭಕ್ತಿ, ಆದಿಯ ಮೇಲಿನ ಪ್ರೀತಿ ಮತ್ತು ಸರ್ವನ ದಬ್ಬಾಳಿಕೆಯ ಪ್ರೇಮದ ಬೆಚ್ಚಿ ಬೀಳಿಸುವ ಮೊದಲ ಘೋಷಣೆ. ಈ ಕಥೆ ಇನ್ನು ಮುಂದುವರಿಯುವುದು. ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.